ಸೊ ಸೆಲಬೀಸಲ್ಲಿ ಹಾರೋದಕ್ಕೆ ಪೈಲಟ್ ಬೇಕಾಗತ್ತಾ ನಿಮಗೆ? ಹೌದು. ನಿಮ್ಗೆ ಹೇಗಿದ್ರು ಸೌತ್ ಪೆಸಿಫಿಕ್ ಗೊತ್ತಲ್ವಾ, ಆರಾಮಾಗಿ ಓಡ್ತೀರಾ ಅಂತ ಅನ್ಕೊಂಡೆ. ನನ್ ಬಗ್ಗೆ ಏನು ಗೊತ್ತಿಲ್ಲದೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ಯಾ? ನನಗೆ ಈ ಜಾಗನೇ ಗೊತ್ತಿಲ್ಲ. ಇಂಜಿನಿಗೆ ಏನಾಯ್ತು? ಯಾಕೆ ಕೈ ಕೊಟ್ಟ ಗೊತ್ತಿಲ್ಲ. ಇದು ಯಾವ ರೀತಿ ಎಕ್ಸ್ಪಿಡಿಷನ್ ಅಂತ ಹೇಳ್ತೀರಾ? ಭಯ ಇಲ್ಲ ಅಂದೆ ಅಲ್ವಾ? ಮತ್ತೆ ಅಷ್ಟು ಚಿಕ್ಕ ದೇಶಕ್ಕೆ ಯಾಕೆ ಇಷ್ಟೊಂದು ಗನ್ಸ್ ತಂದಿದ್ಯಾ ಹೇಳು? ಆಫ್ರಿಕಾದಲ್ಲಿ ಶೀಲಾ ಪಾರ್ಟ್ 2ಗೆ ನನ್ನೇ ಹೀರೋಯಿನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಕಾಡಲ್ಲಿ ಹೇಗಿರ್ಬೇಕಂತ ನನಗೆ ಏನಾಯ್ತು? ನಾವೀ ಜನಕ್ಕೆ ಮೆಡಿಕಲ್ ಏಡ್ ಕೊಡೋಕೆ ಅಂತ ಬಂದಿರೋದು, ಮತ್ತೆ ಅವ್ರ ಸಾವಿನ ಕಾರಣ ತಿಳ್ಕೋಬೇಕು. ಸರಳವಾಗಿ ಅವ್ನ್ಗೇನ್ ಕಚ್ತು ಅಂತ ನೀನು ಕಂಡುಹಿಡಿಬೇಕು. ಖಚಿತ ಜೇಡ ಕಚ್ಚಿದೆ ಅನ್ಸುತ್ತೆ. ಒಪ್ತೀನಿ, ಅಷ್ಟು ದೊಡ್ಡ ಜೇಡ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನನ್ ಬೂಟ್ ಹೇಳ್ದಿದ್ದೇನು? ಇದು ಅಂತರ್ಪ್ರಭೇದ ವಿಕಾಸ. ಅಂದ್ರೆ ಸಣ್ಣ ಜೇಡ ಥರನ? ಇದು ಎಷ್ಟು ವೇಗವಾಗಿ ವಿಕಾಸ ಆಗ್ತಿದೆ ಅಂತಂದ್ರೆ ಇದು ಅದ್ಭುತವಾದ ಪರಭಕ್ಷಕ ಆಗೋ ಸಾಧ್ಯತೆ ಇದೆ. ಎಲ್ಲಾ ಜೇಡಗಳು ಸ್ವರ್ಗಕ್ಕೆ ಹೋಗ್ತವೆ ಅಂತ ನಿನ್ ಬುಕ್ಕಲ್ಲಿ ಬರ್ದಿದ್ಯಾ ಅಲ್ವಾ? ಕೊನೆಗೂ ಉತ್ತರ ಸಿಕ್ತು. ಜೇಡಗಳ ಪ್ರಭೇದ ನನಗೆ ಜೇಡ ಅಂದ್ರೆ ಆಗಲ್ಲ.